ಹಾಯ್ ಫ್ರೆಂಡ್ಸ್, ಇವತ್ತು ಬ್ಲೌಸ್ಗೆ ಸ್ಲೀವ್ಸ್ನ ಹೇಗೆ ಅಟ್ಯಾಚ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಫ್ರಂಟ್ ಮತ್ತು ಬ್ಯಾಕ್ ಏನಿದೆ ಅದನ್ನು ಸೇಮ್ ಹಾಗೆ ಹೊಲ್ಕೊಬೇಕು. ಯಾಕೆ ಅಂದರೆ ಕಚ್ಚಾ ಸಿಗಬಾರ್ದು, ಅದಕ್ಕೋಸ್ಕರ ಈ ಥರ ಹೊಲ್ಕೊತಾ ಇರೋದು. ಆಮೇಲೆ ರಿವರ್ಸ್ ಮಾಡಿ ಹೊಲ್ಕೊತೀವಿ. ನೋಡಿ, ಎರಡೂ ಕೂಡ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಒಂದ್ರ ಮೇಲೆ ಒಂದು ಫ್ರಂಟು ಮತ್ತು ಬ್ಯಾಕನ್ನು ಒಂದ್ರ ಮೇಲೆ ಒಂದಿಟ್ಟು ಈ ಥರ ನೀವೇನು ನೋಡ್ತಿದ್ದೀರೋ ಈ ಥರ ಹೊಲ್ಕೊಬೇಕು, ಸ್ಟಿಚ್ ಮಾಡ್ಕೊಬೇಕು, ಆಮೇಲಿಂದ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಾದಮೇಲೆ ನೋಡಿ ಈ ಥರ ಉಲ್ಟಾ ಮಾಡ್ಕೊಬೇಕು. ನೋಡಿ ಈ ಥರ ನಕ್ ಹೊಡ್ಕೊಬೇಕು, ಎರಡಕ್ಕೂ ಕೂಡ ನಕ್ ಹೊಡ್ಕೊಂಡು ನೆಕ್ಸ್ಟ್ ಈಗ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಸಮವಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ಏನು ಮಾರ್ಕ್ ಮಾಡ್ಕೊಂಡಿರ್ತೀರ ಅಲ್ಲಿಗೆ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಮತ್ತು ಇನ್ನೊಂದು ಕಡೆಯೂ ಕೂಡ ಹಾಗೇ ಫಸ್ಟು ನೀಟಾಗಿ ಜೋಡಿಸ್ಕೊಬೇಕು. ನೀಟಾಗಿ ಜೋಡಿಸ್ಕೊಂಡು ಫಸ್ಟ್ ಏನು ಸ್ಟಿಚ್ ಹಾಕಿದ್ದೀವಿ ಸೇಮ್ ಅದೇ ಥರ ಮಾರ್ಕ್ ಎಲ್ಲಿಗಿದೆ ಅಲ್ಲಿಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ನಾವು ಮಾರ್ಕ್ ಮಾಡಿರ್ತೀವಲ್ಲ ಕಟ್ ಮಾಡಬೇಕಾದ್ರೆ ಇಲ್ಲಿಗೆ ಬರಬೇಕು ಸ್ಟಿಚ್ ಅಂತ. ನೋಡಿ ಅದೇ ಥರ ಇಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ನೋಡಿ ಸ್ಟಿಚ್ ಮಾಡಿ ಆಯಿತು. ಮತ್ತೆ ಇನ್ನೊಂದು ಸಲ ಈಗ ಪಲ್ಟಾಯಿಸಿ ಮತ್ತೆ ಇನ್ನೊಂದು ಸಲ ಸ್ಟಿಚ್ ಮಾಡ್ತಾ ಇರೋದು. ನೋಡಿ ಈ ಥರ ನೋಡಿ ಈಗ ರಬ್ ಮಾಡಿರೋದು. ಮತ್ತು ಮುಂದೆ ಬಂದು ಮತ್ತು ಈ ಎಡ್ಜಲ್ಲೂ ಕೂಡ ರಬ್ ಮಾಡಿ ಮತ್ತು ನೋಡಿ ಮತ್ತೆ ಕೂಡ ರಬ್ ಮಾಡಿ ಮತ್ತು ಈಗ ಮುಂದೆ ಬಂದು ಈಗ ರಬ್ ಮಾಡಿ ಮತ್ತು ಎಕ್ಸ್ಟ್ರಾ ದಾರ ಕಟ್ ಮಾಡೋದು. ನೋಡಿ ಈ ಥರ ಬಂದಿದೆ. ಈ ಥರ ಹೊಲಿಯೋದ್ರಿಂದ ಏನಾಗುತ್ತೆ, ಕಚ್ಚಾ ಅನ್ನೋದು ನಮಗೆ ಕಾಣಿಸಲ್ಲ, ಅದು ಒಳಗಡೆ ಹೋಗಿರುತ್ತೆ, ತುಂಬ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಆ್ಯರಿ ವರ್ಕ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಎಂಬ್ರಾಯ್ಡಿಂಗ್ ಮಾಡಿದೆ, ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಎಕ್ಸ್ಟ್ರಾ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ನಿಮ್ಮ ನಾರ್ಮಲ್ ಬ್ಲೌಸಲ್ಲಿ ಈ ಥರ ಏನು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಇದು ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರೋದ್ರಿಂದ ಈ ಥರ ಎಕ್ಸ್ಟ್ರಾ ಇಲ್ಲಿ ಒಂದು ಸ್ಟಿಚ್ ಹಾಕೊತಾರಷ್ಟೇ. ಮತ್ತು ದಾರ ಕಳ್ಕೊಂಡು ಬರಬಾರ್ದು ಅಂತ ಈ ಥರ ಸ್ಟಿಚ್ ಮಾಡುವಂಥದ್ದು. ನೋಡಿ ಈ ಥರ ಸ್ಟಿಚ್ ಮಾಡಾದಮೇಲೆ ಈ ಬ್ಲೌಸ್ಗೆ ಈಗ ಸ್ಲೀವ್ಸ್ನ ಹೇಗೆ ಜೋಡಿಸೋದು ನೋಡೋಣ ಬನ್ನಿ. ನೋಡಿ ಈ ಥರ ಸ್ಲೀವ್ಸ್ನ ಮಧ್ಯದಲ್ಲೇ ಇಡಬೇಕು. ಸ್ಲೀವ್ಸ್ನ ಈ ಥರ ಮಧ್ಯದಲ್ಲಿಟ್ಟು ಮಧ್ಯದಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಒಂದ್ರ ಮೇಲೆ ಒಂದಿಟ್ಟು ಈಗ ಬ್ಲೌಸ್ನ ಕೆಳಗಡೆ ಪಾರ್ಟ್ ಏನಿದೆ ಮೇನ್ ಪಾರ್ಟು, ಅದಕ್ಕೆ ಈ ಥರ ಸ್ಲೀವ್ಸ್ನ ಇಟ್ಟು ನಿಧಾನಕ್ಕೆ ಹೊಲ್ಕೊಂಡು ಬರಬೇಕು. ಎಡಗೈಯಿಂದ ಸ್ವಲ್ಪ ಬಟ್ಟೆನ ತೊಳ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಎಂಟನ್ನ ಈ ಥರ ಕಂಪ್ಲೀಟ್ ಮಾಡಬೇಕು. ಒಂದ್ರ ಮೇಲೆ ಒಂದಿಟ್ಟು ಈ ಥರ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಹಾಗೆ ಉಲ್ಟಾ ಮಾಡ್ಕೊಬೇಕು. ನೋಡಿ ಇಲ್ಲಿ ಹೇಗೆ ಉಲ್ಟಾ ಮಾಡ್ಕೊತಾ ಇದ್ರು ಹಾಗೆ ಉಲ್ಟಾ ಮಾಡಿಕೊಂಡು ಏನು ಸ್ಟಿಚ್ ಹಾಕಿದ್ರೋ ಅದರ ಆ ಕಡೆ ಸೈಡ್ ಬರಬೇಕು, ಈ ಕಡೆ ಬರಬಾರ್ದು. ಹೊಲಿಗೆ ಒಳಗಡೆ ಹೊಲಿಗೆ ಬರಬೇಕು. ನೋಡಿ ಈ ಥರ ಸ್ಟ್ರೈಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಪಾಯಿಂಟೆಡ್ ಹೊಲಿಗೆನೇ ಹಾಕಬೇಕು, ಹೆಚ್ಚು ಕಡಿಮೆ ಹಾಕಬಾರ್ದು. ಸ್ಲೀವ್ಸು ಮತ್ತು ಏನು ಕೆಳಗಡೆದು ಮೇನ್ ಕ್ಲಾತ್ ಇದೆ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಎಡ್ಜಿಗೆ ಬಂದು ನೀಟಾಗಿ ಒಂದ್ರ ಮೇಲೆ ಒಂದು ಕೂತಿದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಹಾಕಬೇಕು. ನಾವು ಮಧ್ಯದಿಂದನೇ ಶುರು ಮಾಡಬೇಕು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ. ಸ್ಟಾರ್ಟಿಂಗಿಂದ ಬಂದರೆ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಸೆಂಟ್ರಿಂದನೇ ಬರಬೇಕು. ಸ್ಲೀವ್ಸ್ನ ಮಧ್ಯದಿಂದ ಈಗಲೂ ಸ್ಟಿಚ್ ಹಾಕ್ತಾ ಇರೋದು. ನೋಡಿ ಈ ಥರ ಕಮೆಂಟ್ಸ್ ಮಾಡಬೇಕು, ಮಧ್ಯದಿಂದನೇ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಸ್ಲೀವ್ಸ್ದು ಫ್ರಂಟು ಬ್ಯಾಕು ಎರಡನ್ನೂ ನೀಟಾಗಿ ನೋಡ್ಕೊಂಡಿರಬೇಕು. ಒಂದ್ರ ಮೇಲೆ ಒಂದಿಟ್ಟು ಮೇನ್ ಕ್ಲಾತು ಮತ್ತು ಸ್ಲೀವ್ಸ್ನ ಈ ಥರ ಒಂದ್ರ ಮೇಲೆ ಒಂದಿಟ್ಟು ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಪಾಯಿಂಟೆಡ್ ಹೊಲಿಗೆನೇ ಹಾಕಬೇಕು. ಹಿಂದ್ಗಡೆ ಇರುವಂತಹ ಬಟ್ಟೆನ ಎಳ್ಕೊಬೇಕು, ಕೆಳಗಡೆ ಬಿದ್ದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಳ್ಕೊಂಡು ಸ್ಟಿಚ್ ಹಾಕಬೇಕು ಹಿಂದ್ಗಡೆ ಬಟ್ಟೆನ ಮಾತ್ರ. ಈ ಥರ ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಈಗ ಮತ್ತೆ ನೋಡಿ
ಈ ಥರ ತಿರುಗಿಸ್ಕೊಂಡು ಏನು ಸ್ಟಿಚ್ ಹಾಕಿದ್ದೀವೋ ಅದರ ಮೇಲೇ ಮತ್ತೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಇಲ್ಲ ಆ ಸ್ಟಿಚ್ನ ಒಳಗಡೆ ಹಾಕಬೇಕು, ಆ ಸ್ಟಿಚ್ಚಿಂದ ಹೊರಗಡೆಗೆ ಬರಬಾರ್ದು. ಹಿಂದ್ಗಡೆಯಿಂದ ನೀಟಾಗಿ ಬಟ್ಟೆನ ಎಳ್ಕೊಂಡು ನೋಡಿ ನೀಟಾಗಿ ಸ್ಟಿಚ್ ಈ ಥರ ಹಾಕ್ಕೊಂಡು ಬರಬೇಕು. ನೋಡಿ ಈ ಥರ ಸ್ಲೀವ್ಸ್ನ ಆ ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡಿದ್ದೀವಿ ಅದೇ ಶೇಪಲ್ಲಿ ಪಾಯಿಂಟೆಡ್ ಹೊಲಿಗೆನ ರಿಂಕಲ್ಸ್ ಇಲ್ಲದಿರೋ ಹಾಗೆ ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಈಗ ಮತ್ತೆ ಈ ಥರ ಉಲ್ಟಾ ಮಾಡಿಕೊಂಡು ಮತ್ತೆ ಈಗ ಸ್ಲೀವ್ಸ್ನ ಮಧ್ಯಕ್ಕೆ ಎಂಡ್ ಮಾಡೋದು ಈ ಸ್ಟಿಚ್ನ. ಹಾಗೆ ನೋಡಿ ಈ ಥರ ನಾವು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲೋ ಮತ್ತೆ ಫುಲ್ ಹೋಗಬಾರ್ದು. ನಾವು ಸೆಂಟ್ರಿಂದ ಸ್ಟಾರ್ಟ್ ಮಾಡಿರ್ತೀವಿ ಸ್ಟಿಚ್ನ ಫಸ್ಟು, ಸೊ ಅದೇ ಪ್ಲೇಸಲ್ಲಿ ಎಂಡ್ ಮಾಡಬೇಕು. ನೋಡಿ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಹೇಗೆ ಬಂದಿದೆ ಅಂತ ಬನ್ನಿ ನೋಡೋಣ. ನೋಡಿ ಫೈನಲಿ ಈ ಥರ ಬಂದಿದೆ. ಸ್ಲೀವ್ಸ್ ಶೇಪ್ ಕೂಡ ಚೆನ್ನಾಗಿ ಬಂದಿದೆ, ರಿಂಕಲ್ಸ್ ಕೂಡ ಬಂದಿಲ್ಲ. ನೋಡಿ ಯಾವ ರೀತಿ ಬಂದಿದೆ ಅಂತ. ಸ್ಟಿಚ್ ಮಾಡಿರುವಂತಹ ಎರಡೂ ಸ್ಲೀವ್ಸ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಯಾವ ರೀತಿ ಬಂದಿದೆ, ರಿಂಕಲ್ಸ್ ಇಲ್ಲದೇನೆ. ಬ್ಲೌಸ್ನ ಮೇನ್ ಅಟ್ರಾಕ್ಷನ್ನೇ ಸ್ಲೀವ್ಸು. ಸೊ ಸ್ಲೀವ್ಸ್ ಚೆನ್ನಾಗಿದ್ದರೆ ಮಾತ್ರ ಬ್ಲೌಸ್ ನೀಟಾಗಿ ಕಾಣಲಿಕ್ಕೆ ಸಾಧ್ಯ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಬಂದೇ ಬರುತ್ತೆ. ಸೊ ಇದ್ರ ಮೇಲೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿರೋ ಜಾಯಿಂಟ್ ಏನು ಅಂತ ನಿಮಗೆ ಡೌಟ್ ಬರಬಹುದು. ಸ್ಲೀವ್ಸ್ ಪೀಸ್ ಶಾರ್ಟೇಜ್ ಇರೋದ್ರಿಂದ ಈ ಥರ ಜಾಯಿಂಟ್ ಬಂದಿರೋದು. ಸ್ಲೀವ್ಸ್ ಪೀಸ್ ಶಾರ್ಟೇಜ್ ಇದ್ದರೆ ಹೇಗೆ ಸ್ಟಿಚ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.